I'd love to join. And I don't know, I might be able to convince Ryan to appear in Avengers Doomsday. ಈ ವರ್ಷ SGCCಗಿಂತ D23 ಇವೆಂಟ್ ತುಂಬ ಕ್ರೇಜಿ ಆಗಿತ್ತು. ನಾನಂತೂ ಲಿಟ್ರಲಿ 3 ಗಂಟೆಗೆ ಎದ್ದು ಬಂತ ರಿಲೀಸ್ ಆಯ್ತಾ ಅಂತ ಕಾಯ್ಕೊಂಡು ಕೂತ್ಕೊಂಡೆ. ಆ್ಯಂಡ್ ಯಾವಾಗ ಇವತ್ತು ಇಂಟರ್ವ್ಯೂ ಇತ್ತು, ಸೊ ಅದಕ್ಕೋಸ್ಕರ ಇಂಟರ್ವ್ಯೂಗೆ ಫುಲ್ ರೆಡಿ ಆಗ್ತಿದೆ. ಆ್ಯಂಡ್ ಆಗ ನೋಡಿದ್ರೆ ವಿಷನ್ ಕ್ವೆಸ್ಟ್ ಸೀರೀಸ್ ಟ್ರೈಲರ್ ಅಂತೆ, ಎಕ್ಸ್ಮೆನ್ ಅನೌನ್ಸ್ಮೆಂಟ್ ಅಂತೆ, ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಹೊಸ ಟ್ರೈಲರ್ ಅಂತೆ. ಎಲ್ಲ ಒಟ್ಟಿಗೆ ಬಿಟ್ಬಿಟ್ರು. ನನಗಂತೂ ಇಲ್ಲಿ ಓದ್ಕೊಬೇಕಾ, ಈ ಕಡೆ ವಿಡಿಯೋ ಮಾಡೋಕ್ಕೆ ಏನೇನು ಸ್ಕ್ರಿಪ್ಟ್ ಬರೀಬೇಕು, ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಸೊ ಫಸ್ಟ್ ಏನು ಮಾಡಿದೆ, ಹೋದೆ ಇಂಟರ್ವ್ಯೂ ಕೊಟ್ಟೆ. ಇಂಟರ್ವ್ಯೂ ಮನೆಗೆ ಹೋಗಲಿ ಅಂತ ಮೀನ್ಸ್ ರಿಜೆಕ್ಟ್ ಆದೆ. ಆದರೂ ಕೂಡ ಅದನ್ನ ಬೇಗ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲ ರೈಟಿಂಗ್ ಮುಗಿಸಿ ಈಗ ನಿಮಗೋಸ್ಕರ D23 ಇವೆಂಟಲ್ಲಿ ಏನೆಲ್ಲ ಆಯಿತು ಅಂತ ಒಂದೊಂದು ಕೂಡ ಈ ವಿಡಿಯೋ ಮಾತಾಡೋಣ. ಆದರೆ ನೀವಂತೂ ನನಗೆ ತುಂಬ ಬೇಜಾರು ಮಾಡಿಸ್ತಿದ್ದೀರ ಬ್ರೋ. ನಿಮಗೋಸ್ಕರ ಬೇಗ ವಿಡಿಯೋಸ್ ಮಾಡ್ತಾಯಿನಿ, ಬೇಗ ಅಪ್ಡೇಟ್ಸ್ ಕೊಡ್ತಾಯಿನಿ, ಲೀಕ್ಸ್ ಥಿಯರೀಸ್ ಎಲ್ಲ ಕೊಡ್ತಾಯಿನಿ. ಆದರೆ ಒಬ್ಬರು ಕೂಡ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ಕಮೆಂಟ್ಸ್ ಆಗ್ತಾಯಿಲ್ಲ, ನಿಮ್ಮ ಥಿಯರೀಸ್, ನಿಮ್ಮ ಒಂದು ರಿಯಾಕ್ಷನ್ಸ್ ಏನು ಕೂಡ ಆಗ್ತಾಯಿಲ್ಲ. ಆ್ಯಂಡ್ ವ್ಯೂಸ್ ಬಗ್ಗೆ ಮಾತಾಡಬೇಕಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ನೋಡಿ, ಶೇರ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಆ್ಯಂಡ್ ಬಿಫೋರ್ ದಟ್ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. D23 ಇವೆಂಟಿಂದ ನನಗಂತೂ ಕನ್ಫರ್ಮ್ ಆಯಿತು ಮಾರ್ವೆಲ್ನ ಫ್ಯೂಚರ್ ಎಷ್ಟು ಚೆನ್ನಾಗಿದೆ ಅಂತ. D23 ಇವೆಂಟಲ್ಲಿ ಮಾರ್ವೆಲ್ನು ಮೀರಿ ದೊಡ್ಡ ಮೂವೀಸ್ಗಳ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ನೀವೇನಾದರೂ ಹಾಲಿವುಡ್ ಮೂವಿ ಫ್ಯಾನ್ಸ್ ಆಗಿದ್ದರೆ ಸ್ವಲ್ಪ 1000 ಸಬ್ಸ್ಕ್ರೈಬರ್ಸ್ನ ಪುಷ್ ಮಾಡಿಬಿಡಿ. ಆಗ ಕಾಸ್ಮಿಕ್ ಕನ್ನಡ ಫೇಸ್ 2 ಶುರು ಆಗುತ್ತೆ. ಆ್ಯಂಡ್ ಅದು ಬಂದು ಎಲ್ಲ ಹಾಲಿವುಡ್ ಮೂವೀಸ್ ಬಗ್ಗೆ ಕೂಡ ಮಾತಾಡೋದು. ಸೊ ಈಗ ಈ D23 ಇವೆಂಟಲ್ಲಿ ಝೂಟೋಪಿಯಾ 3 ಆಗಿರಲಿ, ಕೋಕೋ 2 ಆಗಿರಲಿ, ಇನ್ಕ್ರೆಡಿಬಲ್ಸ್ 3 ಆಗಿರಲಿ, ಜೊತೆಗೆ ಫ್ರೋಝನ್ 3 ಆಗಿರಲಿ, ಆ್ಯಂಡ್ ಅಷ್ಟೇ ಅಲ್ಲ, ಟ್ಯಾಂಗಲ್ದು ಲೈವ್ ಆ್ಯಕ್ಷನ್ ಮೂವಿ ಬರ್ತಿದೆ. ಆ್ಯಂಡ್ ಈ ಮೂವಿಯ ಮೇನ್ ವಿಲನ್ ನಿಮಗಂತೂ ಕ್ರೇಜಿಯಾಗಿ ಇಷ್ಟ ಆಗುತ್ತೆ. ಯಾಕಂದರೆ ಈ ಮೂವಿಯ ಮೇನ್ ವಿಲನ್ ಬಂದು ನಮ್ಮ ಅಗತಾ. ಸೊ ಇವೆಲ್ಲ ಒಂದು ಕಡೆಗಾದರೆ ಈಗ ಶುರು ಆಗೋದು ನಮ್ಮ ಮಾರ್ವೆಲ್ನ ಸ್ಲಾಟ್. ಸೊ ಮಾರ್ವೆಲ್ ಅವ್ರದ್ದು ಸುಮಾರು ಅರ್ಧ ಗಂಟೆ ಅಷ್ಟೇ ಇದ್ದಿದ್ದು ಸ್ಲಾಟು. ಆದರೆ ಆ ಅರ್ಧ ಗಂಟೆಯಲ್ಲೂ ಕೂಡ 1 ನಿಮಿಷ ಕೂಡ ವೇಸ್ಟ್ ಮಾಡದೆ ಇಷ್ಟೊಂದು ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟು ನಾವು ಪ್ರಿಡಿಕ್ಟ್ ಮಾಡ್ದಂಗೆ ಸ್ಪೈಡರ್ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಸಕ್ಸಸ್ಸಿಂದ ಸ್ಪೈಡರ್ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಮೇನ್ ಕ್ಯಾಸ್ಟ್ ಆದ ನಮ್ಮ ಸೇಡಿ ಸಿಂಕ್ ಅವರು D23 ಇವೆಂಟಿಗೆ ಬಂದು ಕನ್ಫರ್ಮ್ ಮಾಡ್ತಾರೆ ದಟ್ ಎಕ್ಸ್ಮೆನ್ ರೀಬೂಟ್ ಮೂವಿ ಶುರು ಆಗಿದೆ ಅಂತ. ಆ್ಯಂಡ್ ನಮಗೆ ಎಕ್ಸ್ಮೆನ್ ರೀಬೂಟ್ ಮೂವಿ May 5th 2028ಗೆ ಸಿಗುತ್ತೆ. ಆ್ಯಂಡ್ ಈ ಮೂವಿಯ ಸುಮಾರು ಕ್ಯಾಶ್ನ ಅನೌನ್ಸ್ ಮಾಡಿದ್ರು. ಆ್ಯಂಡ್ ಈ ಕ್ಯಾಶ್ ಕೂಡ ನಾನು ಮೊದಲೇ ವಿಡಿಯೋಲ್ಲಿ ತಿಳಿಸಿದ್ದೆ. ಸೊ ನಾವು ನೋಡ್ತೀವಿ ನಮ್ಮ ಸೇಡಿ ಸಿಂಕ್ ಆ್ಯಸ್ ಜೀನ್ ಗ್ರೇ. ಸೊ ಜೀನ್ ಗ್ರೇ ಇರುವಾಗ ಸೈಕ್ಲಾಪ್ಸ್ ಇರಲೇಬೇಕು. ಸೊ ಅದಕ್ಕೋಸ್ಕರ ಸೈಕ್ಲಾಪ್ಸ್ ಆಗಿ ನಮ್ಮ ಕಿಟ್ ಕಾರ್ನರ್, ಎಮ್ಮಾ ಫ್ರಾಸ್ಟ್ ಆಗಿ ನಮ್ಮ ಸಮಾರಾ ವೀವಿಂಗ್. ನನಗಂತೂ ಈ ಒಂದು ಸ್ಪೆಸಿಫಿಕ್ ಕ್ಯಾಸ್ಟ್ ತುಂಬಾ ಇಷ್ಟ ಆಗೋಯಿತು. ಯಾಕಂದರೆ ನೀವೇನಾದರೂ ಸಮಾರಾ ವೀವಿಂಗ್ಸ್ ಮೂವಿ ನೋಡಿದರೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ಅವ್ರ ಆ್ಯಕ್ಟಿಂಗ್ ವೈಸ್ ಆಗಿರಲಿ ಆ್ಯಂಡ್ ಲುಕ್ಸ್ ವೈಸ್ ಆಗಿರಲಿ. ಇನ್ನು ರೋಗ್ ಆಗಿ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯಾದ ಆಬ್ಸೆಷನ್ ಮೂವಿಯ ಹೀರೋಯಿನ್ ಆದ ಇಂದಿ ನವರಟೆ ಅವರು. ಆ್ಯಂಡ್ ದಿ ಮೇನ್ ಒನ್ ಅಂದರೆ ನಮ್ಮ ಪ್ರೊಫೆಸರ್ ಎಕ್ಸೇವಿಯರ್ ಆಗಿ ನಮ್ಮ ಕ್ರಿಸ್ಟೋಫರ್ ಆಬರ್ಟ್, ಆ್ಯಂಡ್ ನಮ್ಮ ಸ್ಟಾರ್ಮ್ ಆಗಿ ಮಾಯಾ ಬಾಯ್ಡ್. ಸೊ ಈ ಒಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಸ್ಟಾರ್ಮ್ನ ನಾವು ಬರೀ ಎಕ್ಸ್ಮೆನ್ ಮೂವಿಯಲ್ಲಿ ನೋಡಲ್ಲ, ಇದ್ರ ಜೊತೆಗೆ ಡಿಸೆಂಬರ್ಗೆ ಬರ್ತಿರುವಂಥ ಬ್ಲ್ಯಾಕ್ ಪ್ಯಾಂಥರ್ 3 ಮೂವಿಯಲ್ಲೂ ಕೂಡ ನಮ್ಮ ಟೀಚಾಲಾಗೆ ಒಂದು ಲವ್ ಇಂಟ್ರೆಸ್ಟ್ ಆಗಿ ನಮ್ಮ ಸ್ಟಾರ್ಮ್ ಕಾಣಿಸ್ಕೊತಾಳೆ. ಸೊ ಈ ಥರ ಮಾರ್ವೆಲ್ ಅವರು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಮಾರ್ವೆಲ್ ಕಾಮಿಕ್ಸ್ನ ತುಂಬ ರೆಫರೆನ್ಸ್ ತೊಗೊತಾ ಇದ್ದಾರೆ. ಯಾಕಂದರೆ ಕಾಮಿಕ್ಸಲ್ಲೂ ಕೂಡ ನಮ್ಮ ಬ್ಲ್ಯಾಕ್ ಪ್ಯಾಂಥರ್ ಮತ್ತು ಸ್ಟಾರ್ಮ್ನ ಲವ್ ಇಂಟ್ರೆಸ್ಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇಷ್ಟೆಲ್ಲ ದೊಡ್ಡ ಕ್ಯಾಸ್ಟ್ ಆದಮೇಲೆ ಒಬ್ಬ ಮೇನ್ ವಿಲನ್ ಬೇಕಲ್ಲ. ಸೊ ಇಷ್ಟು ದೊಡ್ಡ ಕ್ಯಾಸ್ಟ್ ಅಂದರೆ ಮೇನ್ ವಿಲನ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಸೊ ಅದಕ್ಕೋಸ್ಕರನೇ ನಮ್ಮ ಆ್ಯಡಮ್ ಡ್ರೈವರ್ ಆ್ಯಸ್ ಮಿಸ್ಟರ್ ಸಿನಿಸ್ಟರ್, ದಿ ಪರ್ಫೆಕ್ಟ್ ಕ್ಯಾಸ್ಟ್. ಆ್ಯಂಡ್ ಅಷ್ಟೇ ಅಲ್ಲ, ಎಕ್ಸ್ಮೆನ್ನ ಫಸ್ಟ್ ಮೂವಿಯಲ್ಲೇ ಮಿಸ್ಟರ್ ಸಿನಿಸ್ಟರ್ನ ಕರ್ಕೊಂಡ್ಬರ್ತಿರೋದು ಇನ್ನೊಂದು ದೊಡ್ಡ ಬೋಲ್ಡ್ ಮೂವಿ. ಯಾಕಂದರೆ ಮಿಸ್ಟರ್ ಸಿನಿಸ್ಟರ್ ಬರೀ ಒಂದು ನಾರ್ಮಲ್ ವಿಲನ್ ಅಷ್ಟೇ ಅಲ್ಲ, ಒಂದು ಬಿಗ್ ಬ್ಯಾಡ್ ವಿಲನ್. ಸೊ ಇಂತಹ ಒಂದು ದೊಡ್ಡ ಕ್ಯಾರೆಕ್ಟರ್ನ ಅದು ಫಸ್ಟ್ ಮೂವಿಯಲ್ಲೇ ತೊಗೊಂಡ್ಬರ್ತಿರೋದು ಈ ಮೂವಿ ಮಾತ್ರ ಲಿಟ್ರಲಿ ಒನ್ ಆಫ್ ದ ಬೆಸ್ಟ್ ಮೂವಿ ಆಗುತ್ತೆ. ಆದರೆ ಎಕ್ಸ್ಮ್ಯಾನ್ನ ಕ್ಯಾಶ್ ಇಷ್ಟೇ ಅಲ್ಲ. ಯಾಕಂದರೆ ನಮ್ಮ ಬೀಸ್ಟ್ ಆಗಿರಲಿ, ಐಸ್ಮ್ಯಾನ್ ಆಗಿರಲಿ ಆ್ಯಂಡ್ ನಮ್ಮ ಮ್ಯಾಗ್ನಿಟೋ ಆಗಿರಲಿ, ಇವರೆಲ್ಲರೂ ಕೂಡ ಈ ಮೂವಿಯಲ್ಲಿ ಬರ್ತಾರೆ. ಆದರೆ ಇನ್ನೂ ಕ್ಯಾಶಿಂಗ್ ಫಿಕ್ಸ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಅನೌನ್ಸ್ ಮಾಡೋಕ್ಕೆ ಹೋಗಿಲ್ಲ.
ಈ ಮೂವಿ ಫೋಕಸ್ ಆಗ್ತಿರೋದು ನಮ್ಮ ಎಕ್ಸ್ಮೆನ್ನ ಫಸ್ಟ್ ಕ್ಲಾಸ್ ಸ್ಟೋರಿ ಲೈನ್ನ. ಆ್ಯಂಡ್ ಆಫ್ಕೋರ್ಸ್ ಈ ಒಂದು ಹೊಸ ಸಾಗಲ್ಲಿ ಎಕ್ಸ್ಮೆನ್ನ ಮೇನ್ ಲೀಡರ್ಸ್ ಬಂದು ನಮ್ಮ ಪ್ರೊಫೆಸರ್ ಎಕ್ಸ್ ಮತ್ತು ಮ್ಯಾಗ್ನಿಟೋ ಅಲ್ಲ, ನಮ್ಮ ಜೀನ್ ಗ್ರೇ ಮತ್ತು ನಮ್ಮ ಸ್ಕಾಟ್ ಸಮರ್ಸ್. ಸೊ ಅವೆಂಜರ್ಸ್ ಡೂಮ್ಸ್ಡೇ ಮೂವಿ ಆದಮೇಲೆ ನಮಗೆ ಯಾವುದೇ ಮೂವಿ ಸಿಗಲ್ಲ. ಡೈರೆಕ್ಟಾಗಿ ನಾವು 2027 ಡಿಸೆಂಬರ್ಗೆ ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್ ನೋಡ್ತೀವಿ. ಆ್ಯಂಡ್ ಅದಾದಮೇಲೆ 2028 ಅಂತೂ ಬಿಗ್ ಬ್ಲಾಕ್ ಬಸ್ಟರ್ ಇಯರ್ ಅನ್ಬೋದು. ಯಾಕಂದರೆ 2028ಗೆ ನಮಗೆ ಸುಮಾರು 4 MCU ಮೂವೀಸ್ಗಳು ರಿಲೀಸ್ ಆಗ್ತಿದೆ. ಸೊ ನಿಮಗೇನು ಅನ್ನಿಸ್ತು ಈ ಒಂದು ಹೊಸ ಎಕ್ಸ್ಮೆನ್ನ ಕ್ಯಾಶ್ ಕರೆಕ್ಟ್ ಆಗಿದೆಯಾ, ಚೇಂಜಸ್ ಮಾಡಬೇಕಾ, ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇದಾದಮೇಲೆ ನಮ್ಮ ವಿಷನ್ ಬಂದ ಆ್ಯಂಡ್ ವಿಷನ್ನ ಅಫಿಷಿಯಲ್ ಟೀಸರ್ ರಿಲೀಸ್ ಮಾಡಿದ್ರು. ಸೊ ವಿಷನ್ ಕ್ವೆಸ್ಟ್ ಬಂದು ನಮ್ಮ ವ್ಯಾಂಡಾ ಟ್ರಿಲಾಜಿಯ ಒಂದು ಕೊನೆ ಸೀರೀಸ್ ಆಗುತ್ತೆ. ಸೊ ಫಸ್ಟ್ ನಾವು ನೋಡಿದ್ದು ನಮ್ಮ ವ್ಯಾಂಡಾ ವಿಷನ್, ನೆಕ್ಸ್ಟು ನಮ್ಮ ಹ್ಯಾಗತಾ ಆಲ್ ಅಲಾಂಗ್, ಆ್ಯಂಡ್ ಈಗ ಕೊನೆಯದಾಗಿ ನಮ್ಮ ವಿಷನ್ ಕ್ವೆಸ್ಟ್. ಈ ಸೀರೀಸ್ ನಮಗೆ ಇದೇ ಅಕ್ಟೋಬರ್ 14 ರಿಲೀಸ್ ಆಗ್ತಿದೆ. ಆ್ಯಂಡ್ ಈ ಸೀರೀಸಲ್ಲಿ ವಾಪಸ್ ನಾವು ನಮ್ಮ ಅಲ್ಟ್ರಾನ ನೋಡ್ತೀವಿ, ಆದರೆ ಆ್ಯಸ್ ಅ ರೋಬೋಟ್ ಅಲ್ಲ, ಆ್ಯಸ್ ಅ ಹ್ಯೂಮನ್ ಫಾರ್ಮಲ್ಲಿ. ಆದರೆ ನನಗೆ ಯಾಕೋ ಈ ಕಾನ್ಸೆಪ್ಟ್ ಅಷ್ಟು ಇಷ್ಟ ಆಗ್ತಿಲ್ಲ. ಯಾಕಂದರೆ ಒಂದ್ಸತಿ ನೀವು ಒಂದು ಬಿಗ್ ಬ್ಯಾಡ್ ವಿಲನ್ನ ತೋರಿಸಿ ಅವನ ಸಾಯಿಸಾದ್ಮೇಲೆ ಮತ್ತೆ ಕರ್ಕೊಂಡು ಬರಬಾರ್ದು. ನೋಡಿ ಇವಾಗ ಇನ್ಫಿನಿಟಿ ಸಾಗಲ್ಲಿ ನಮ್ಮ ಥ್ಯಾನೋಸ್ನ ಎಷ್ಟು ಹೈಪ್ ಮಾಡಿ ಚೆನ್ನಾಗಿ ತೋರಿಸಿ ದಿ ಬೆಸ್ಟ್ ಎಂಡಿಂಗ್ ಕೊಟ್ಟರು. ಆದರೆ ಮುಂದೆ ಏನಾಯಿತು, ವಾಪಸ್ ಥ್ಯಾನೋಸ್ನ ವಾಟಿಫರ್ ಕರ್ಕೊಂಬಂದು ನಾಯಿ ಹೊಡೆದಂಗೆ ಹೊಡೆದ್ರು, ಸಾಯಿಸಿದ್ರು, ವೇಸ್ಟ್ ಮಾಡಿಕ್ಕಿದ್ರು. ಸೊ ಅದೇ ಥರ ಇಲ್ಲೂ ಕೂಡ ಮೇ ಬಿ ಆಗಬಹುದು. ಅಲ್ಟ್ರಾನ ನಾವು ಒಂಥರ ಫನ್ನಿಯಾಗಿ ನೋಡ್ಬೋದು ಅಂತ ಅನ್ನಿಸ್ತದೆ. ಐ ಹೋಪ್ ದೇ ಪ್ರೂವ್ ರಾಂಗ್. ಆ್ಯಂಡ್ ವರಿ ಬೇಡ, ವಿಷನ್ ಕ್ವೆಸ್ಟ್ನ ಟ್ರೇಲರ್ ಬ್ರೇಕ್ಡೌನ್ ಕೂಡ ಮುಂದಿನ ವೀಡಿಯೋಲಿ ಮಾಡ್ತೀನಿ. ಇನ್ನು ಇದಾದಮೇಲೆ D23 ಆಚೆ ಕಡೆ ಮಾರ್ವೆಲ್ ಅವರು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ವರ್ಲ್ಡ್ ವೈಡ್ ಟಿಕೆಟ್ ಸೇಲ್ನ ಶುರು ಮಾಡಿದ್ರು. ಆದರೆ D23 ಒಳಗಡೆ ನಮ್ಮ ವಾಲ್ವರಿನ್ ಅಂದರೆ ನಮ್ಮ ಲೋಗನ್ ನೋಡ್ತೀವಿ. ಸೊ ಮೇನ್ ಸ್ಕ್ರೀನಲ್ಲಿ ನಮ್ಮ ಲೋಗನ್, ಸೈಡಲ್ಲಿ ನಮ್ಮ ಡೆಡ್ಪೂಲ್ ಕೂಡ. ಸೊ ಲೋಗನ್ ಇಲ್ಲಿ ನಮ್ಮ ಕೆವಿನ್ ಫ್ಯಾಗಿನ ಕರೆದು ಡೂಮ್ಸ್ಡೇ ಮೂವಿಗೆ ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳ್ತಿರ್ತಾನೆ. ವಿ ನೋ ಬ್ರೋ, ನನಗೆ ಗೊತ್ತು ನೀವು ಡೂಮ್ಸ್ಡೇ ಮೂವಿಗೆ ಬರ್ತೀರಾ ಅಂತ. ನಮಗೆ ಗೊತ್ತು ನಮ್ಮ ರೆಡ್ ಹಾಟ್ ಸಾಸ್ ಜೊತೆಗೆ ನಮ್ಮ ಫೋರ್ಕ್ ಕೂಡ ಡೂಮ್ಸ್ಡೇ ಮೂವಿಯಲ್ಲಿ ಬರ್ತಾರೆ ಅಂತ. ಸೊ ಇಷ್ಟೆಲ್ಲ ಆದಮೇಲೆ ಕೊನೆಯದಾಗಿ ನಮ್ಮ RDJ ಅವರು ಬಂದರು, ಜೊತೆಗೆ ನಮ್ಮ ಕ್ರಿಸ್ ಎವೆನ್ಸ್ ಆಗಿರಲಿ ಆ್ಯಂಡ್ ನಮ್ಮ ಅಥವಾ ನನ್ನ ಏಲಿ ಆಟ್ವೆಲ್ ಕೂಡ ಬಂದರು. ಆ್ಯಂಡ್ ಎಲ್ಲರೂ ಒಟ್ಟಿಗೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಅಫಿಷಿಯಲ್ ಟ್ರೈಲರ್ನ ರಿಲೀಸ್ ಮಾಡಿದ್ರು. ಇದೇ ಟ್ರೈಲರ್ನ ಸ್ಯಾನ್ ಡಿಯೇಗೋ ಕಾಮಿಕಾನ್ ಇವೆಂಟಲ್ಲಿ ತೋರಿಸಿದ್ದು. ಆ್ಯಂಡ್ ಈ ಟ್ರೈಲರ್ ತುಂಬ ಡೀಪ್ ಆಗಿದೆ. ಈ ಟ್ರೈಲರ್ ನಾವು ಡಾಕ್ಟರ್ ಡೂಮ್ನ ಒರಿಜಿನಿಂದ ಡಾಕ್ಟರ್ ಡೂಮ್ನ ಅಫಿಷಿಯಲ್ ಲುಕ್ ತನಕ ನಾವು ಫುಲ್ ನೋಡ್ತೀವಿ. ಅಷ್ಟೇ ಅಲ್ಲದೆ ಆ ಇವೆಂಟ್ ಆಚೆಗಡೆ ಫೋಟೋ ಬೂತಲ್ಲಿ ನಾವು TV ನೋಡ್ತೀವಿ, ಆದರೆ ಆ TVಯೇ ಫುಲ್ ಡೆಸ್ಟ್ರಾಯ್ ಆಗಿದೆ. ಹಾಗಂದರೆ ನಮ್ಮ ಡಾಕ್ಟರ್ ಡೂಮ್ ಈ ಮೂವಿಯಲ್ಲಿ ಇಡೀ TVಯನ್ನು ಡೆಸ್ಟ್ರಾಯ್ ಮಾಡ್ತಾನೆ. ಆ್ಯಂಡ್ ಅದೇ ಫೋಟೋ ಬೂತಲ್ಲಿ ನಾವು ಡಾಕ್ಟರ್ ಡೂಮ್ನ ಸೂಟ್ ನೋಡ್ತೀವಿ. ತುಂಬ ಕ್ರೇಜಿ ಆಗಿದೆ. ಆ ಮಾಸ್ಕಿಂದ ಆ ಒಂದು ಕ್ಲೋಕ್ ಆಗಿರಲಿ, ಆ ಒಂದು ಶೀಲ್ಡ್ ಆಗಿರಲಿ, ಡಾಕ್ಟರ್ ಡೂಮ್ನ ಒಂಥರ ವಿಂಟೇಜ್ ವಾರಿಯರ್ ಥರ ತೋರಿಸ್ತಿದ್ದಾರೆ. ಸೊ ನನಗನ್ಸೋ ಪ್ರಕಾರ ಡಾಕ್ಟರ್ ಡೂಮ್ ಒಂಥರ ಕ್ಲಾಸಿಕ್ 70s 80s ಟೈಮಲ್ಲಿ ಇರಬಹುದು. ಅವನ ಹತ್ರ ಅಷ್ಟು ಅಡ್ವಾನ್ಸ್ ಗ್ಯಾಜೆಟ್ ಇಲ್ಲ ಅಂದರೂ ಕೂಡ ಅವನ ಹತ್ರ ಡಾರ್ಕ್ ಮ್ಯಾಜಿಕ್ ಪವರ್ ಇದೆ. ಆ್ಯಂಡ್ ಅಷ್ಟೇ ಅಲ್ಲದೆ ಡಾಕ್ಟರ್ ಡೂಮ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ನಮ್ಮ ಸೂಸ್ಟಾಮ್ ಕೂಡ ಈ ಟ್ರೈಲರ್ ಹೇಳ್ತಾಳೆ. ಸೊ ಈ ಟ್ರೈಲರ್ ಬಗ್ಗೆ ಕೂಡ ಮೊದಲನೇ ವಿಡಿಯೋ ಹಾಕಿದೆ. ಆದರೆ ನೆಕ್ಸ್ಟ್ ಬರ್ತಿರುವಂಥ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಟ್ರೈಲರ್ ಬ್ರೇಕ್ಡೌನ್ ಇನ್ನೂ ಡೀಪ್ ಆಗಿರುತ್ತೆ, ಇನ್ನೂ ಡೀಟೇಲ್ ಆಗಿರುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ಇನ್ನಷ್ಟು ಡೂಮ್ಸ್ಡೇ ಮೂವಿಗೆ ಲೀಕ್ಸ್ ಕೂಡ ತೊಗೊಂಡು ಬಂದು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ನೀವೇನು ಮಾಡಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫಾಲೋ ಮಾಡಿ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.